ವೈಟ್ ಕಾಲರ್ ಟೆರರ್ ಆಪರೇಷನ್ ಮುಂದುವರೆದಿದೆ. ಮತ್ತೊಬ್ಬ ವೈದ್ಯನನ್ನ ಉತ್ತರ ಪ್ರದೇಶ ಪೊಲೀಸರು ಬೇಟೆಯಾಡಿದ್ದಾರೆ. ಡಾಕ್ಟರ್ ಆರಿಫ್ ಅಂತ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ವೈಟ್ ಕಾಲರ್ ಟೆರರ್ ಇದು. ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಪೊಲೀಸರು. ಡಾಕ್ಟರ್ ಆರಿಫ್ ನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಶಾಹೀನ್ ಹಾಗೂ ಪರ್ವೇಜ್ ಜೊತೆ ಸಂಪರ್ಕದಲ್ಲಿದ್ದ ಆರಿಫ್ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ. ಕಾನ್ಪುರದ ಅಶೋಕ್ ನಗರದಲ್ಲಿ ಡಾಕ್ಟರ್ ಆರಿಫ್ ನನ್ನ ವಶಕ್ಕೆ ಪಡೆಯಲಾಗಿದೆ. ಆತನ ಫೋಟೋ ನೋಡ್ತಾ ಇದ್ದೀರಿ. ಬಂಧಿತ ವೈದ್ಯ ಇದು. ಓದು ಬರಹ ಇಲ್ಲ, ಧರ್ಮಾಂಧತೆ ಇರೋರು, ಅವರಿಗೆ ಧರ್ಮದ ಬಗ್ಗೆ ಏನೇ ತಲೆ ತುಂಬಿದ್ರೂ ಕೂಡ ತಲೆ ತಿರುಗಿಸಬಹುದು ಆರಾಮಾಗಿ. ಅಂತವರನ್ನ ಬಳಸಿಕೊಂಡು ಈ ತರ ಉಗ್ರ ಕೃತ್ಯಗಳನ್ನ ಈ ಹಿಂದೆ ನಡೆಸ್ತಾ ಇದ್ರು. ಆದ್ರೆ ಈಗ ಟ್ರೆಂಡ್ ಬದಲಾಗಿದೆ. ಈ ಪ್ರಕರಣದಲ್ಲಿ ಅರೆಸ್ಟ್ ಆದಂತಹ ಎಲ್ಲರೂ ಡಾಕ್ಟರ್ಸ್ ಇದ್ದಾರೆ. ಮತ್ತೊಬ್ಬ ಅರೆಸ್ಟ್ ಆಗಿದ್ದಾನೆ, ಡಾಕ್ಟರ್ ಆರಿಫ್. ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ವೈಟ್ ಕಾಲರ್ ಟೆರರಿಸಂ ಈಗ ನಡೀತಾ ಇರೋದು. ದೆಹಲಿ ಕಾರು ಬಾಂಬ್ ಸ್ಫೋಟಕ್ಕೂ ಟರ್ಕಿಗೂ ಲಿಂಕ್ ಇದೆಯಾ? ಎನ್ಐಎ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಕೆಲವೊಂದಷ್ಟು ಮಾಹಿತಿಗಳು ಬಯಲಾಗಿದೆ. ಸುಸೈಡ್ ಬಾಂಬರ್ ಡಾಕ್ಟರ್ ಉಮರ್ಗೆ ಟರ್ಕಿಯಿಂದಲೇ ಸಂದೇಶ ಬಂದಿತ್ತು. ಟೆರರ್ ನೆಟ್ವರ್ಕ್ನ ಟರ್ಕಿಯಿಂದಲೇ ಹ್ಯಾಂಡ್ಲರ್ ನಿರ್ವಹಿಸ್ತಾ ಇತ್ತು. ಮೊನ್ನೆ ದೆಹಲಿಯಲ್ಲಿ ಬ್ಲಾಸ್ಟ್ ಏನಾಯ್ತು, ಅಲ್ಲಿ ಇದ್ದವನು, ಆ ಕಾರಿನ ಒಳಗಡೆ ಇದ್ದವನು ಡಾಕ್ಟರ್ ಉಮರ್. ಆತನಿಗೆ ಇನ್ಸ್ಟ್ರಕ್ಷನ್ ಎಲ್ಲಿಂದ ಬಂದಿತ್ತು? ಸಂದೇಶ ಬಂದಿದ್ದು ಟರ್ಕಿಯಿಂದ. ಸುಸೈಡ್ ಬಾಂಬರ್ ಡಾಕ್ಟರ್ ಉಮರ್ಗೆ ಟರ್ಕಿಯಿಂದ ಬಂದಿತ್ತು ಮೆಸೇಜ್. ಟೆರರ್ ನೆಟ್ವರ್ಕ್ನ ಟರ್ಕಿಯಿಂದಲೇ ಹ್ಯಾಂಡ್ಲರ್ ನಿರ್ವಹಿಸ್ತಾ ಇದ್ದ. ಎನ್ಐಎ ತನಿಖೆ ವೇಳೆ ಪತ್ತೆಯಾಗಿದೆ. ಉಕಾಸ ಕೋಡ್ ನೇಮ್ ಪತ್ತೆಯಾಗಿದೆ. ಈ ಕೋಡ್ ನೇಮ್ನ ಮೂಲಕ ಉಗ್ರರ ಜೊತೆ ಹ್ಯಾಂಡ್ಲರ್ ಸಂಪರ್ಕದಲ್ಲಿದ್ದ. ಈತನನ್ನ ಭೇಟಿ ಮಾಡೋಕೆ 2022ರ ಮಾರ್ಚ್ನಲ್ಲಿ ಟರ್ಕಿ ಪ್ರವಾಸ ಮಾಡಲಾಗಿತ್ತು. ಟರ್ಕಿಯ ಅಂಕಾರಾಗೆ ಹೋಗಿ ಬಂದಿದ್ದ ಉಮರ್ ಮತ್ತು ಮುಜಾಮಿಲ್. ಆವತ್ತಿನಿಂದಲೂ ಉಗ್ರರ ಟೀಮ್ ಅನ್ನ ಟರ್ಕಿಯ ಉಕಾಸ ನಿರ್ವಹಿಸ್ತಾ ಇದ್ದ. ಉಗ್ರರ ಟೀಮ್ ನಿರ್ವಹಿಸೋಕೆ ಆಪ್ ಮೂಲಕ ಸೀಕ್ರೆಟ್ ಮೆಸೇಜ್ಗಳನ್ನ ಮಾಡ್ತಾ ಇದ್ದ. ಸೆಷನ್ ಆಪ್ ಮೂಲಕ ಟರ್ಕಿ ಹ್ಯಾಂಡ್ಲರ್ನ ಜೊತೆ ಇಲ್ಲಿನ ಉಗ್ರರು ಸಂಪರ್ಕದಲ್ಲಿದ್ದರು. ತನಿಖೆ ವೇಳೆ ಎಲ್ಲಾ ಚಾಟ್ ಅನ್ನ ಎನ್ಐಎ ಟೀಮ್ ರಿಟ್ರೀವ್ ಮಾಡಿದೆ. ಆಪ್ಗಳನ್ನ ಬಳಸಿ ಅಲ್ಲಿಂದ ಮೆಸೇಜ್ಗಳನ್ನ ಪಾಸ್ ಮಾಡ್ತಾ ಇದ್ರು. ಅದು ಕೂಡ ಕೋಡ್ ವರ್ಡ್ಗಳ ಮೂಲಕ, ಕೋಡ್ ನೇಮ್ನ ಮೂಲಕ ಹ್ಯಾಂಡ್ಲರ್ ಇಲ್ಲಿನ ಉಗ್ರರ ಜೊತೆ ಸಂಪರ್ಕದಲ್ಲಿದ್ದ. ಸುಸೈಡ್ ಬಾಂಬರ್ ಡಾಕ್ಟರ್ ಉಮರ್ಗೂ ಕೂಡ ಸಂದೇಶ ಬಂದಿದ್ದು ಟರ್ಕಿಯಿಂದ. ಟರ್ಕಿಯಿಂದ ಮೆಸೇಜ್ ಬಂದ ನಂತರ ಆತ ಇಲ್ಲಿ ಆಕ್ಟಿವ್ ಆಗಿತ್ತು. ಉಗ್ರರ ಟೀಮ್ ಅನ್ನ ನಿರ್ವಹಿಸೋಕೆ ಅಂತಲೇ ಆಪ್ ಮೂಲಕ ಸೀಕ್ರೆಟ್ ಮೆಸೇಜ್ಗಳನ್ನ ಕಳಿಸ್ತಾ ಇತ್ತು. ಆಲ್ಫಲಾ ಯೂನಿವರ್ಸಿಟಿಯಲ್ಲೇ ಸ್ಫೋಟಕ್ಕೆ ನಡೆದಿತ್ತು ಸಂಚ್. ಕೊಠಡಿ ಸಂಖ್ಯೆ 13ರಲ್ಲಿ ಶಂಕಿತ ಉಗ್ರರು ಪ್ರತಿನಿತ್ಯ ಮೀಟಿಂಗ್ ಮಾಡ್ತಾ ಇದ್ರು. ಅಲ್ಲೇ ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ಸಂಚನ್ನ ರೂಪಿಸಿದ್ರು. ಉಗ್ರರು ಕೊಠಡಿ ನಂಬರ್ 13ರಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ರು. ಅಲ್ಲೇ ನಡೀತಾ ಇತ್ತು ಮೀಟಿಂಗ್. ಪ್ರತಿದಿನ ಮೀಟಿಂಗ್ ಈ ಕೊಠಡಿ ಸಂಖ್ಯೆ 13ರಲ್ಲಿ ಆಗ್ತಾ ಇತ್ತು. ಪ್ರತಿದಿನ ಕೆಲಸ ಮುಗಿಸಿದ ನಂತರ ಕಾಲೇಜಿನಲ್ಲೇ ಉಗ್ರರು ಆ ರೂಮ್ ನಲ್ಲಿ ಸೇರಿ ಚರ್ಚೆ ಮಾಡ್ತಾ ಇದ್ರು. ಡಾಕ್ಟರ್ ಮುಜಾಮಿಲ್ ಉಗ್ರ ಡಾಕ್ಟರ್ ಮುಜಾಮಿಲ್ಗೆ ಸೇರಿದಂತ ಕೊಠಡಿ ಅದು 13ನೇ ನಂಬರ್ನ ಕೊಠಡಿ. ಬಾಂಬ್ ಸ್ಫೋಟಿಸೋ ಯೋಜನೆ ಯಶಸ್ವಿಗೊಳಿಸೋದ್ರ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇತ್ತು. ಕೊಠಡಿ ಸಂಖ್ಯೆ 13ರಲ್ಲೇ ಡಾಕ್ಟರ್ ಉಮರ್ ತಂಡ ಭೇಟಿಯಾಗ್ತಾ ಇತ್ತು. ಅಲ್ಲೇ ಚರ್ಚೆ ಮಾಡ್ತಾ ಇತ್ತು. ಎಲ್ಲಿ ಬಾಂಬ್ ಇಡಬೇಕು, ಹೇಗೆ ಸಾಗಿಸಬೇಕು, ಎಲ್ಲದರ ಬಗ್ಗೆ ಡಿಸ್ಕಷನ್ ಅಲ್ಲೇ ನಡೀತಾ ಇತ್ತು. ದೆಹಲಿ, ಉತ್ತರ ಪ್ರದೇಶ ಸೇರಿದಂತೆ ಹಲವು ಭಾಗವನ್ನ ಟಾರ್ಗೆಟ್ ಮಾಡಿತ್ತು ಈ ಟೀಮ್. ಎನ್ಐಎ ತನಿಖೆಯಲ್ಲಿ ಒಂದೊಂದಾಗೆ ಉಗ್ರರ ಕೃತ್ಯ ಬಯಲಾಗ್ತಾ ಇತ್ತು. ಇವರ ಟೆರರ್ ನೆಟ್ವರ್ಕ್ ಹೇಗಿತ್ತು, ಈ ವೈಟ್ ಕಾಲರ್ ಟೆರರಿಸಂ ಹೇಗೆ ನಡೀತಾ ಇತ್ತು, ಇವರ ಕಾಲ್ ಮೆಸೇಜ್ಗಳು ಹೇಗೆ ರವಾನೆ ಆಗ್ತಾ ಇತ್ತು, ಎಲ್ಲದರ ಬಗ್ಗೆ ಒಂದೊಂದೇ ಮಾಹಿತಿಗಳು ಹೊರಗಡೆ ಬರ್ತಾ ಇತ್ತು. ದೇಶದಾದ್ಯಂತ ರಕ್ತಪಾತ ಮಾಡೋದಕ್ಕೆ ಈ ಟೀಮ್ ಹೇಗೆ ಪ್ಲಾನ್ ಮಾಡಿತ್ತು,
ಎಲ್ಲಿಂದ ಇವರಿಗೆ ಸಂದೇಶ ಬರ್ತಾ ಇತ್ತು, ಇವೆಲ್ಲದಕ್ಕೂ ಕೂಡ ಲಕ್ಷ ಲಕ್ಷ ಹಣವನ್ನ ಎಲ್ಲಿಂದ ತಂದ್ರು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.